ಸಾ ವಿದ್ಯಾ ಯಾ ವಿಮುಕ್ತಯೇ, ಅಂದರೆ ವಿದ್ಯೆಯೇ ನಿಜವಾದ ಮುಕ್ತಿ ಅಥವಾ ಜ್ಞಾನೋದಯ ತಂದುಕೊಡುತ್ತದೆ ಎಂದು. ಉತ್ತಮ ಶಿಕ್ಷಣದ ಹಕ್ಕು ಸರ್ವರಿಗೂ ಇದೆ ಎಂದು ಭಾರತದ ಸಂವಿಧಾನ ಹೇಳುತ್ತದೆ. ಆದರೆ ಶಿಕ್ಷಣ ಎಲ್ಲರಿಗೂ ದೊರಕುತ್ತಿದೆ ಎಂಬುದು ವಾಸ್ತವಕ್ಕೆ ದೂರವೆನ್ನಬಹುದು. ಕಿತ್ತು ತಿನ್ನುವ ಬಡತನ ಸುಮಾರು ಅರ್ಧದಷ್ಟು ಭಾರತೀಯರನ್ನು ಆವರಿಸಿಕೊಂಡಿರುವ ಸ್ಥಿತಿ ಇರುವುದರಿಂದ ಎಷ್ಟೋ ಮಕ್ಕಳು ಶಾಲೆಯನ್ನು ಬಿಟ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ಬಡತನದೊಂದಿಗೆ ಹೋರಾಡುತ್ತಿದ್ದಾರೆ. ಈ ರೀತಿ ಶಿಕ್ಷಣದಿಂದ ವಂಚಿತರಾದ ಮಕ್ಕಳು ಮುಂದೆ ಸಮಾಜಕ್ಕೆ ಭಾರವಾಗಿ ಉಳಿದು ಬಿಡುತ್ತಾರೆ ಎಂದು ಅವರ ಪೋಷಕರಿಗೆ ತಿಳಿದಿಲ್ಲದಿರುವುದು ವಿಷಾದನೀಯ. ಇಂತಹ ಮಕ್ಕಳ ಅಭಿವೃದ್ಧಿಗೆಂದೇ ಪಣ ತೊಟ್ಟಿರುವ ಒಂದು ಸಂಸ್ಥೆ ದಯಾನಂದ ಎಜುಕೇಷನಲ್ ಅಂಡ್ ಎಂಪ್ಲಾಯ್ಮೆಂಟ್ ಫೋರಂ. ವಿಧಾನ ಪರಿಷತ್ ಸದಸ್ಯರಾಗಿರುವ ಸನ್ಮಾನ್ಯ ಶ್ರೀ ದಯಾನಂದ ರೆಡ್ಡಿ ಅವರು ಈ ಸಂಸ್ಥೆಯ ಅಧ್ಯಕ್ಷರು. ಹಲವಾರು ಕ್ಷೇತ್ರಗಳಲ್ಲಿ ಅವರು ಮಾಡಿರುವ ಸಾಧನೆ ಹಾಗೂ ಸೇವಾ ಮನೋಭಾವನೆ ಇತರರಿಗೆ ಮಾದರಿಯಾಗಿದೆ. ಇಂತಹ ಯಶಸ್ವಿ ಪುರುಷನ ಯಶೋಗಾಥೆಯ ಕಿರುಪರಿಚಯವೇ ಇಂದಿನ ಯಶಸ್ಸಿನ ಯಾತ್ರೆ. ಅಂದು ಟೀಚರ್ಸ್ ಡೇ. ರಾಷ್ಟ್ರದ ಪ್ರಥಮ ಉಪರಾಷ್ಟ್ರಪತಿಗಳಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಿನ. 1963ರಲ್ಲಿ ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕು ಬೊಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ BN ತಿಮ್ಮಾರೆಡ್ಡಿ ಮತ್ತು ಶ್ರೀಮತಿ ಗೌರಮ್ಮ ದಂಪತಿಗಳಿಗೆ ಜನಿಸಿದ ಶ್ರೀ ದಯಾನಂದ ರೆಡ್ಡಿಯವರು ಸರ್ಕಾರಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ತನ್ನ 16ನೇ ವಯಸ್ಸಿನಲ್ಲಿಯೇ ತಾನೊಬ್ಬ ಕೈಗಾರಿಕೋದ್ಯಮಿ ಆಗಬೇಕೆಂದು ಕನಸುಕೊಂಡು ಅದಕ್ಕೆ ಪೂರಕವಾಗಿ 3 ವರ್ಷಗಳ ಕಾಲ ಕೈಗಾರಿಕಾ ತರಬೇತಿಯನ್ನು ಪಡೆದು ತಮ್ಮ ಕಠಿಣ ಪರಿಶ್ರಮದಿಂದಲೇ ಇಂದು ಸಮಾಜದ ಗಣ್ಯ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಬೆಳಿಗ್ಗೆ ವಾಕಿಂಗ್ನೊಂದಿಗೆ ತಮ್ಮ ನಿತ್ಯ ಜೀವನವನ್ನು ಪ್ರಾರಂಭಿಸುವ ದಯಾನಂದ ರೆಡ್ಡಿಯವರು ತಮ್ಮ ತೋಟದ ಮನೆಯಲ್ಲಿ ಒಂದು ಉದ್ಯಾನವನವನ್ನೇ ನಿರ್ಮಿಸಿದ್ದಾರೆ. ಅಲ್ಲಿ ಹಲವು ವಿವಿಧ ತರಹದ ಗಿಡಮರಗಳು, ತರಕಾರಿಗಳು ಮತ್ತು ಬಗೆ ಬಗೆಯ ಹೂಗಳನ್ನು ಬೆಳೆಸಿರುವುದಲ್ಲದೆ ಅವುಗಳಿಗೆ ಬೇಕಾಗುವ ಸಾವಯವ ಗೊಬ್ಬರಕ್ಕಾಗಿ ಮತ್ತು ಅಪ್ಪಟ ಹಾಲು, ಮೊಸರು ಮತ್ತು ತುಪ್ಪಕ್ಕಾಗಿ ಹಸು ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ. ಪಕ್ಷಿಗಳ ಮೇಲೆ ಅಪಾರ ಪ್ರೀತಿ ಇಟ್ಟಿರುವ ದಯಾನಂದ ರೆಡ್ಡಿಯವರು ಅವುಗಳ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವುದರ ಜೊತೆಗೆ ಬಾವಿಯಲ್ಲಿ ಮೀನುಗಳನ್ನು ಸಾಕಿ ಅಪ್ಪಟ ರೈತ ಜೀವನವನ್ನು ಸಾಗಿಸುತ್ತಿದ್ದಾರೆ. ತೋಟದ ಮನೆಯಲ್ಲಿ ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ನೆಟ್ಟ ಗಿಡಮರಗಳು ಈಗ ತಮ್ಮ ಮನೆಗೆ ಬರುವ ಅತಿಥಿಗಳಿಗೆ ಸ್ವಾಗತ ಕೋರುವಂತಿವೆ. ಅಲ್ಲೇ ಕೆಲ ಸಮಯ ಬ್ಯಾಕ್ ವಾಕಿಂಗ್ ಮಾಡುವುದರಿಂದ ಬೊಜ್ಜು ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದರ ಜೊತೆಗೆ ಸಕ್ಕರೆ ಕಾಯಿಲೆಯನ್ನು ಸಹ ಯಾವುದೇ ಔಷಧಿಗಳ ಸೇವನೆ ಇಲ್ಲದೆ ನಿಯಂತ್ರಣದಲ್ಲಿಡುವುದನ್ನು ಇತರರಿಗೂ ತೋರಿಸಿಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ. ಶ್ರೀ ದಯಾನಂದ ರೆಡ್ಡಿಯವರು ತಮ್ಮ 19ನೇ ವಯಸ್ಸಿನಲ್ಲಿ ಶ್ರೀ ಮಂಜುನಾಥ ಇಂಡಸ್ಟ್ರೀಸ್ ಎಂಬ ಹೆಸರಿನಲ್ಲಿ ಸಣ್ಣ ಕೈಗಾರಿಕೆಯನ್ನು ಸ್ಥಾಪಿಸಿ ಅದಕ್ಕಾಗಿ ಹಗಲಿರುಳು ದುಡಿದು ತದನಂತರ ಗೋಲ್ಡ್ ಕಾಯಿನ್ ಫಾರ್ಮ್ ಅಂಡ್ ಹೌಸಿಂಗ್ ಡೆವಲಪರ್ಸ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ನಗರದ ಹೊರವಲಯದಲ್ಲಿ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಿ ಮಾಲಿನ್ಯ, ಸಾರಿಗೆ ದಟ್ಟಣೆ ಮತ್ತು ಕಾಂಕ್ರೀಟ್ ಕಾಡಿನ ನಗರವಾಸದಿಂದ ಬೇಸತ್ತ ಜನರನ್ನು ಮುಕ್ತಗೊಳಿಸಿ ಶುದ್ಧ ಗಾಳಿ, ಶುದ್ಧ ನೀರು ಮತ್ತು ಉತ್ತಮ ಪರಿಸರದಲ್ಲಿ ವಾಸ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 2001ರಲ್ಲಿ ಭಾರತ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ MD ಆಗಿ ಕಾರ್ಮಿಕರು ಸ್ವಂತ ಮನೆಯಲ್ಲಿಯೇ ವಾಸವಾಗುವಂತೆ ಮಾಡಿರುವುದು ಇವರು ಕಾರ್ಮಿಕರ ಮೇಲಿಟ್ಟಿರುವ ಪ್ರೀತಿಯನ್ನು ತೋರುತ್ತದೆ. ಶ್ರೀ ದಯಾನಂದ ರೆಡ್ಡಿಯವರು 2007ರಲ್ಲಿ ಗೋಲ್ಡ್ ಸ್ಟಾರ್ ಯೋಗ ಅಂಡ್ ನೇಚರ್ ಕ್ಯೂರ್ ಎಂಬ ಪ್ರಕೃತಿ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿ ಯಾವುದೇ ಔಷಧೋಪಚಾರವಿಲ್ಲದೆ ರೋಗಿಗಳ ಕಾಯಿಲೆಗಳನ್ನು ತಾವು ಸೇವಿಸುವ ಆಹಾರ ಮತ್ತು ಪ್ರಕೃತಿ ಚಿಕಿತ್ಸೆಯ ಮೂಲಕ ಗುಣಪಡಿಸಿಕೊಳ್ಳಬಹುದು ಎಂಬುದನ್ನು ಸ್ವತಃ ತಾವೇ ಸಸ್ಯಾಹಾರಿಗಳಾಗಿ ಮಾರ್ಪಟ್ಟು ಮತ್ತು ಪ್ರತಿದಿನ ಬೆಳಗ್ಗೆ ಹಿನ್ನಡಿಗೆ ಮಾಡುವುದರ ಮೂಲಕ ತೋರಿಸಿಕೊಟ್ಟಿದ್ದಾರೆ.
ಶ್ರೀ ದಯಾನಂದ ರೆಡ್ಡಿಯವರು 2009ರಲ್ಲಿ ಭಾರತ್ ಇನ್ಫಾ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಚೇರ್ಮನ್ ಆಗಿದ್ದು, ಹೊಸೂರು ರಸ್ತೆಯಲ್ಲಿ ಲ್ಯಾಂಡ್ಮಾರ್ಕ್ ಎಂಬ ಮಾಲ್ ಅನ್ನು ನಿರ್ಮಿಸಿ ಅದರಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸಲು ಬೇಕಾದ ಉತ್ತಮ ಗುಣಮಟ್ಟದ A to Z ಸಾಮಗ್ರಿಗಳು ಒಂದೇ ಸ್ಥಳದಲ್ಲಿ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ದೊರೆಯುವಂತೆ ಮಾಡಿರುವುದು ದೇಶದಲ್ಲಿಯೇ ಇದು ಮೊದಲ ಪ್ರಯತ್ನವಾಗಿದೆ. ದೇವರಲ್ಲಿ ಅಪಾರ ಭಕ್ತಿ ಹೊಂದಿರುವ ಶ್ರೀ ದಯಾನಂದ ರೆಡ್ಡಿಯವರು ಗಣಪತಿ ಮತ್ತು ಅಷ್ಟಲಕ್ಷ್ಮಿಯ ದೇವಸ್ಥಾನಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ನಿರ್ಮಿಸಿ ದೈವ ಭಕ್ತಿಯಿಂದ ದೇವರ ಕೃಪೆಗೂ ಸಾರ್ವಜನಿಕರ ಪ್ರೀತಿಗೂ ಪಾತ್ರರಾಗಿದ್ದಾರೆ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂಬ ಅಂಬೇಡ್ಕರ್ ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರವಾದದಿಂದ ಪ್ರೇರೇಪಿತರಾಗಿ 2010ರಲ್ಲಿ ದಯಾನಂದ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಫೋರಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಈ ಸಂಸ್ಥೆಯ ಮೂಲಕ ಅನೇಕಲ್ ಕ್ಷೇತ್ರದ ಸಕಲ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅಲ್ಲಿಯ ಮಕ್ಕಳ ಪ್ರೌಢಶಾಲೆ ಹಾಗೂ ತಾಂತ್ರಿಕ ಶಿಕ್ಷಣದ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಈ ಒಂದು ದತ್ತು ಕಾರ್ಯಕ್ರಮ 6 ವರ್ಷಗಳಿಗೆ ಸೀಮಿತವಾದ ಕಾರ್ಯಕ್ರಮ. 3 ವರ್ಷಗಳಲ್ಲಿ ನಾವು ಪ್ರೌಢ ಶಿಕ್ಷಣವನ್ನು 8, 9, 10 ನಂತರ ಅವರಿಗೆ ಒಂದು ತಾಂತ್ರಿಕ ಶಿಕ್ಷಣವನ್ನು ಡಿಪ್ಲೊಮಾ ಕೋರ್ಸಸನ್ನು ಕೊಟ್ಟು ಇಲ್ಲಿನ ಸ್ಥಳೀಯ ಕೈಗಾರಿಕಾ ಸಂಸ್ಥೆಗಳಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಅವರು ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕೇಳಿದ್ದೇನೆ. ಅವರವರ ಕೈಗಾರಿಕೆಗೆ ಬೇಕಾದಂಥ ಒಂದು ಉದ್ಯೋಗಿಗಳನ್ನು ಕೊಡುವ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಇವರಿಗೆ ಅಂಥ ಕೋರ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಮುಂದೆ ಅವರ ಒಂದು ಕೆಲಸ ಕೈಗಾರಿಕೆಗಳಲ್ಲಿ ಯಾವ ರೀತಿ ಇರುತ್ತೆ, ಅವರ ಜವಾಬ್ದಾರಿ ಏನು ಅನ್ನುವಂಥ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಕೂಡ ಪಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಆ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಟ್ಟು ಒಟ್ಟಾರೆಯಾಗಿ ಶಿಕ್ಷಣ ಮತ್ತು ಉದ್ಯೋಗ ಎರಡನ್ನು ಕೊಟ್ಟು ಆ ಮಕ್ಕಳ ಸಂಪೂರ್ಣ ಭವಿಷ್ಯವನ್ನು ರೂಪಿಸಿ ಜೀವನ ಪರ್ಯಂತ ಅವರಿಗೆ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸುವಂಥದ್ದು ಈ ಕಾರ್ಯಕ್ರಮದ ಹಿಂದೆ ಇರತಕ್ಕಂಥ ಉದ್ದೇಶ. ಆರ್ಥಿಕವಾಗಿ ಹಿಂದುಳಿದಿರುವವರ ಮತ್ತು ಸಮಾಜದ ಮುಂದುವರೆದ ವರ್ಗಗಳ ನಡುವಿನ ಅಂತರವನ್ನು ಇಲ್ಲವಾಗಿಸುವ ಉದಾತ್ತ ದೂರದೃಷ್ಟಿ ಹೊಂದಿರುವ ಶ್ರೀ ದಯಾನಂದ ರೆಡ್ಡಿಯವರು ಕೈಗಾರಿಕೆ ಕ್ಷೇತ್ರದಲ್ಲಿ ಇರುವ ಬೇಡಿಕೆಗೆ ಅನುಗುಣವಾಗಿ ಮಕ್ಕಳಿಗೆ ತರಬೇತಿ ನೀಡಿ ಉದ್ಯೋಗವನ್ನೂ ಸಹ ಕಲ್ಪಿಸಿಕೊಡುವುದರಿಂದ ಅವರಿಗೆ ಅಭಿವೃದ್ಧಿ ಹೊಂದಲು ಸಹಾಯವಾಗುತ್ತಿರುವುದು ಮಾತ್ರವಲ್ಲದೆ ಅವರಿಗೆ ಹೊಸ ಬಾಳು ದೊರಕಿದಂತಾಗಿದೆ. ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ 9ನೇ ತರಗತಿ ಮಕ್ಕಳನ್ನು ಎಲ್ಲರೂ ದತ್ತು ತಗೊಂಡು ಶ್ರೀಯುತ ಸನ್ಮಾನ್ಯ ದಯಾನಂದ ರೆಡ್ಡಿ ಅವರು ಅವರಿಗೆ ಮುಂದೆ ಬರ್ತಕ್ಕಂಥ ಎಲ್ಲ ಅಂದರೆ ಚೆನ್ನಾಗಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೂ ಮುಂದೆ ಏನೇನು ಧನ ಸಹಾಯ ಬೇಕು, ಅವ್ರು ಓದ್ತಕ್ಕಂಥ ಏನು ಪರಿಕರಗಳು ಬೇಕು ಎಲ್ಲನೂ ಅವರೇ ವಹಿಸ್ಕೊಂಡು ಮಾಡ್ತಿದ್ದಾರೆ. ಅದರಿಂದ ಮಕ್ಕಳ ಭವಿಷ್ಯ ಚೆನ್ನಾಗಾಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ನಮ್ಮ ತಂದೆ ತಾಯಿ ನನಗೆ ಸ್ಕೂಲಿಗೆ ಕಳಿಸ್ತಾ ಇದ್ದಿಲ್ಲ, ಕೆಲಸಕ್ಕೆ ಕಳಿಸ್ಬೇಕು ಅಂತಿದ್ರು. ಆದರೆ ಟೀಚರ್ಸ್ ಎಲ್ಲ ಬಂದ್ಬಿಟ್ಟು ನಾನು ಕಲಿಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ರು. ನಮ್ಮ ತಂದೆ ತಾಯಿ ಹೇಳಿದ್ರು ಕಷ್ಟ ಇದೆ, ನಮ್ಮ ಕೈಲಿ ಕಳ್ಸೋಕ್ಕೊಡೋಕ್ಕಾಗೋದಿಲ್ಲ, ಹಂಗೆ ಹಿಂಗೆ ಅಂದರು. ಆವಾಗ ದಯಾನಂದ ರೆಡ್ಡಿ ಅವರು ಕೇಳಿದ್ರು, ಯಾಕಪ್ಪ ನೀನು ಸ್ಕೂಲಿಗೆ ಬರ್ತಾಯಿಲ್ಲ ಅಂದ್ಬಿಟ್ಟು. ಆವಾಗ ನಾನು ಹೇಳಿದೆ, ಸರ್ ಈ ಥರ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದ್ರು, ಸರಿ ನಿನಗೇನು ಪ್ರಾಬ್ಲಮ್ ಇದೆ ಹೇಳು ನನ್ನ ಹತ್ರ ಅಂತ. ಸರ್ ಈ ಥರ ನಮ್ಮ ಮನೇಲಿ ತುಂಬ ಕಷ್ಟ ಇದೆ, ನಮ್ಮಪ್ಪ ಕಳಿಸ್ಬೇಕು ಅಂತಿದ್ದಾರೆ ಸರ್ ಅಂತ ಹೇಳಿದ್ದಕ್ಕೆ, ಸರಿ ನೀನು ಎಷ್ಟು ಗಂಟೆ ಓದ್ತೀಯ ಅಷ್ಟು ಓದು, ನಾನು ಎಲ್ಲ ಸಲಕರಣೆ ಮಾಡಿ ನಿಮಗೆ ಎಲ್ಲ ಮಾಡ್ತೀನಿ ಅಂತಿದ್ರು. ಆಮೇಲೆ ಬಟ್ಟೆ ಪುಸ್ತಕ ಇದೆಲ್ಲ ಕೊಟ್ಟರು ನನಗೆ. ಇವಾಗ ಚೆನ್ನಾಗಿ ಓದಿ ನಾನು ಈ ಸ್ಕೂಲ್ಗೆ ಲೀಡರ್ ಆಗಿದ್ದೀನಿ. ಇದಕ್ಕೆಲ್ಲ ಕಾರಣ ದಯಾನಂದ ರೆಡ್ಡಿ ಸಾರೇ. ಅವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಸ್ಕೊತೀನಿ. ದಯಾನಂದ ಆ್ಯಂಡ್ ಎಜುಕೇಷನಲ್ ಎಂಪ್ಲಾಯ್ಮೆಂಟ್ ಫಾರಮ್ನವರು ನಮ್ಮನ್ನು ದತ್ತು ತಗೊಂಡಿದ್ದಾರೆ ಅಂತಂದರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡಿಸ್ಕೊತಾರೆ ಅದು ಇದು ಅಂತಲ್ಲ, ನಾವೆಷ್ಟು ಓದುತ್ತೀವೋ ಅಷ್ಟು ಓದಿಸ್ತೀನಿ ಅಂತ ಹೇಳಿದ್ದಾರೆ. ಓದಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ, ನಾನು ಡಾಕ್ಟರ್ ಆಗಬೇಕಂತ ಇದ್ದೀನಿ, ನಾನು ಚೆನ್ನಾಗಿ ಓದುತ್ತೀನಿ. ಮತ್ತು ಇವರು ದಯಾನಂದ ಎಜುಕೇಷನಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫಾರಮ್ ಮಾಡಿರೋದು ತುಂಬಾ ಅನುಕೂಲವಾಗಿದೆ. ಕೆಲವರು ಬಡ ಕುಟುಂಬದಿಂದ ಬಂದಿರೋ ವಿದ್ಯಾರ್ಥಿಗಳು ಇದ್ದಾರೆ. ಹೆಸರಲ್ಲೇ ಇದೆ ದಯೆ ಅಂತ. ಇವ್ರ ದಯೆಯಿಂದ ನಾವು ಕೃತಜ್ಞರಾಗಿ ಚೆನ್ನಾಗಿ ಓದಿ ಸಾಧಿಸಿ ತೋರಿಸ್ತೀನಿ. ಇಂತಹ ಒಂದು ಮಹತ್ ಕಾರ್ಯಕ್ಕೆ ಯಾವುದೇ ಸರ್ಕಾರಿ ಅಥವಾ ದಾನಿಗಳ ಸಹಾಯ ಪಡೆಯದೆ ತಮ್ಮದೇ ಸಂಸ್ಥೆಯಾದ ಭಾರತ್ ಗೋಲ್ಡ್ ಸ್ಟಾರ್ ಗ್ರೂಪ್ನಿಂದ ಬರುವ ಆದಾಯದಿಂದ ಮಕ್ಕಳನ್ನು ಹಾಗೂ ಸಮಾಜವನ್ನು ಅಭಿವೃದ್ಧಿಸುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕ, ಸಮವಸ್ತ್ರ ಮತ್ತು ಸ್ಕೂಲ್ ಕಿಟ್ಗಳ ವಿತರಣೆ ಮಾಡುವುದಲ್ಲದೆ ಅವರಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವ ಉದ್ದೇಶದಿಂದ ಸಸಿ ವಿತರಣೆಯ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಓದಿದಂಥ ಮಗುಗೆ ತಕ್ಷಣ ಕೆಲಸ ಸಿಕ್ಕಿದ್ರೆ ತಮ್ಮಂದಿರನ್ನ ತಂಗಿಯಂದಿರನ್ನ ಓದಿಸಿದ್ರೆ ಅವ್ರಿಗೂ ಕೂಡ
ಓದಿದರೆ ಕೆಲಸ ಸಿಕ್ಕುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಅವರಿಗೆ ಮೂಡಿಸಿದರೆ ಓದಿನಲ್ಲಿ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿ ವಿದ್ಯಾರ್ಥಿಗಳಿಗೂ ಮೂಡುತ್ತೆ, ಅವರ ಪೋಷಕರಿಗೂ ಕೂಡ ಈ ಓದಿನಿಂದ ನನ್ನ ಕುಟುಂಬಕ್ಕೆ ಲಾಭ ಆಗುತ್ತೆ ಅನ್ನುವಂಥ ಒಂದು ಸಂತೃಪ್ತಿ ಸಿಕ್ಕುತ್ತೆ ಅನ್ನುವಂಥ ಉದ್ದೇಶದಿಂದ ಅವರಿಗೆ ಕೆಲಸ ಕೊಡಿಸೋ ತನಕ ಕೂಡ ಆ ವಿದ್ಯಾಭ್ಯಾಸನ ಅವ್ರಿಗೆ ಮುಗಿಸಿ ಅವ್ರನ್ನ ಕಾಲೇಜಿಂದ ಈ ಡಿಪ್ಲೊಮಾ ಕ್ಲಾಸಿಂದ ಹೊರಗಡೆ ಬಂದ ತಕ್ಷಣ ವೆರಿ ನೆಕ್ಸ್ಟ್ ಡೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿಸುವಂಥ ಒಂದು ಖಾತ್ರಿಯನ್ನು ಈಗಾಗಲೇ ಸ್ಥಳೀಯ ಕೈಗಾರಿಕೆಗಳಿಂದ ಮಾಡಿಕೊಂಡು ಈ ಒಂದು ಯೋಜನೆಯನ್ನು ರೂಪಿಸಿದೆ. ಎಲ್ಲರೂ ಚಪ್ಪಾಳೆ ಮೂಲಕ ಶ್ರೀಯುತ ದಯಾನಂದ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಬೇಕಾಗಿ ಕೋರುತ್ತೇನೆ. Happy birthday to you. Happy birthday to you. May the good God bless you, dear son. Happy birthday to you. A very happy birthday to you, sir. ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು, ಈಗಾಗಲೇ ಶ್ರೀಯುತ ದಯಾನಂದ ರೆಡ್ಡಿ ಅವರಿಗೆ ಅಭಿನಂದಿಸಿದ್ದೀರಾ. ಎಲ್ಲರೂ ಇವಾಗ ಕುತ್ಕೊಳ್ಬೇಕು, ಎಲ್ಲರೂ ತಮ್ಮ ಆಸನವನ್ನು ಅಲಂಕರಿಸಬೇಕು. ನಾವು ಪ್ರೋಗ್ರಾಮ್ನ ಶುರು ಮಾಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ. ನಿಮ್ಮೆಲ್ಲರಿಗೋಸ್ಕರ ಇವತ್ತು ಶ್ರೀಯುತ ದಯಾನಂದ ರೆಡ್ಡಿ ಅವರು ತಮ್ಮ ಹುಟ್ಟುಹಬ್ಬನ ಇಲ್ಲಿ ನಿಮ್ಮ ಮುಂದೆ ಆಚರಿಸ್ಕೊಳ್ತಾ ಇದ್ದಾರೆ. ಶ್ರೀಯುತ ದಯಾನಂದ ರೆಡ್ಡಿ ಅವರು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ದಾರಿ ನೀಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ. ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವ ವಿಧಾನ ಪರಿಷತ್ತಿನ ಸದಸ್ಯರಾದ ಗೌರವಾನ್ವಿತ ಸನ್ಮಾನ್ಯ ದಯಾನಂದ ರೆಡ್ಡಿ ಓಂ ನಮಃ ಶಿವಾಯ ಚಂದ್ರಕಲಾಧರ ಸಹೃದಯ ಚಂದ್ರಕಲಾಧರ ಸಹೃದಯ ನಮ್ಮ ಮಿತ್ರರು ಮತ್ತು ಶಾಸಕರು ಆದಂಥ ದಯಾನಂದ ರೆಡ್ಡಿಯವರು ಅತ್ಯಂತ ವಿಶಿಷ್ಟವಾದಂಥ ಕೊಡುಗೆಯನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅವರು ಅದರಲ್ಲೂ ಅತ್ಯಂತ ವಿಶಿಷ್ಟವಾಗಿ ಹೇಳೋದಾದರೆ ಬಡ ಜನಗಳಿಗೆ, ಬಡ ಮಕ್ಕಳಿಗೆ, ಅದರಲ್ಲೂ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಮೌಲ್ಯಾಧಾರಿತ ವಿದ್ಯೆಯನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ಕಲ್ಪಿಸಿದ್ದಾರೆ. ಇವತ್ತಿನ ದಿವಸ ಇದರಿಂದಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ಅವರ ವಿದ್ಯಾಸಂಸ್ಥೆಯಲ್ಲಿ ಓದಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಮುಂದುವರ್ತಕ್ಕಂಥ ದಿವಸಗಳಲ್ಲಿ ತಮ್ಮದೇ ಆದಂಥ ಭೂಮಿಕೆಯನ್ನು ವಹಿಸುವುದಂಥ ಮಕ್ಕಳನ್ನು ಇವತ್ತಿನ ದಿವಸ ತಯಾರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನನಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥ ವಿಚಾರ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವುದರ ಜೊತೆಗೆ ಅವರ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವರಿಗೆ ಏನು ಕೆಲಸದ ಅನುಕೂಲತೆಯನ್ನು ಕಲ್ಪಿಸೋದಕ್ಕೆ ಸಹಿತ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿವಸ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಸಾವಿರಾರು ಲಕ್ಷಾಂತರ ಜನ ನಮ್ಮ ಯುವಕರೇನಿದ್ದಾರೆ ಅವರಿಗೆ ಕೆಲಸದ ತೊಂದರೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ವಿದ್ಯಾಭ್ಯಾಸ ಅತ್ಯಂತ ಮೌಲ್ಯಾಧಾರಿತ ಮತ್ತು ಹೆಚ್ಚಿನ ರೀತಿಯಲ್ಲಿ ಜ್ಞಾನಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ
ಮೌಲ್ಯಾಧಾರಿತ ವಿದ್ಯೆ. ಅದರ ಜೊತೆಗೆ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಯಾವ ಕೆಲಸಕ್ಕೆ ಅವರಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅದನ್ನು ಗುರುತಿಸಿ ಆ ಮಕ್ಕಳಿಗೆ ಆ ಕೆಲಸವನ್ನು ಒದಗಿಸ್ಕೊಡೋದಕ್ಕೆ ಏನೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ನಮಗೆ ಅತ್ಯಂತ ಸಂತೋಷವನ್ನು ತಂದುಕೊಡ್ತಕ್ಕಂಥ ವಿಚಾರ ಆಗಿದೆ. ಬಡವರಿಗೆ ದಿಕ್ಕೇ ತೋಚೋದಿಲ್ಲ, ಹೇಗೆ ಓದಿದ ಕೆಲಸ ಸಿಗೋದಿಲ್ಲ ಅನ್ನೋ ಒಂದು ಅವರಿಗೆ ಆಶಾಭಾವನೆ ಕೂಡ ಇರೋದಿಲ್ಲ. ಅಂಥ 1600 ಮಕ್ಕಳನ್ನು ಇವರು ದತ್ತು ತಗೊಂಡು ಏನು ಸಹಾಯ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ದಯಾನಂದ್ ಅವರಿಗೆ ನಾವು ಅಭಿನಂದಿಸಬೇಕಾಗತ್ತೆ. ಮುಂದೆ ಕೂಡ ಇಂಥ ಕೆಲಸ ಅವರು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಇವರ ಒಂದು ಇದನ್ನು ಕಾರ್ಯವೈಖರಿಯನ್ನು ಇತರ ಸ್ಥಿತಿವಂತರು ಕೂಡ ಅನುಕರಣೆ ಮಾಡಿದರೆ ನಿಜವಾಗ್ಲೂ ಸಮಾಜದ ಏಳಿಗೆಗೆ ಬಡ ಮಕ್ಕಳ ಒಂದು ಬದುಕಿಗೆ ದಾರಿ ಆಗ್ತದೆ. ಆ ಒಂದು ಕೆಲಸ ಇವರಿಂದ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಇತರಿಗೆ ಮಾದರಿ ಆಗಲಿ, ಇತರರು ಅವ್ರನ್ನ ಫಾಲೋ ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಶಿಕ್ಷಣದ ಆಧಾರ ಸ್ತಂಭಗಳಾದ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವರ್ಗ ಮತ್ತು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರುಗಳಿಗೆ ಸನ್ಮಾನಗಳನ್ನು ನೀಡಿ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ತರಲು ಪ್ರಯತ್ನಿಸುತ್ತಿದ್ದಾರೆ. ಇದರ ಜೊತೆಗೆ 2010ನೇ ಸಾಲಿನ IAS IPS ಅಧಿಕಾರಿಗಳಾಗಿರುವಂತಹ ಪ್ರತಿಭಾವಂತರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಅವರಿಗೆ ಗ್ರಾಮೀಣ ಬದುಕನ್ನು ಪರಿಚಯಿಸಿರುವುದಲ್ಲದೆ ಗ್ರಾಮೀಣ ಮಕ್ಕಳೂ ಸಹ ಅವರಂತೆ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು ಎಂಬುದು ದಯಾನಂದ ರೆಡ್ಡಿ ಅವರ ಆಶಯವಾಗಿದೆ. ಶ್ರೀಮಂತಿಕೆ ಭಾಳ ಜನರ ಹತ್ರ ಇದೆ ದೇಶದಲ್ಲಿ, ಆದರೆ ಹೃದಯ ಶ್ರೀಮಂತಿಕೆ ಇರುವಂಥವ್ರು ಭಾಳ ಕಡಿಮೆ ಇದ್ದಾರೆ. ಅಂಥದ್ರಲ್ಲಿ ಅತ್ಯಂತ ಹೃದಯ ಶ್ರೀಮಂತಿಕೆ, ಹೃದಯ ವಿಶಾಲತೆಯನ್ನು ಮೆರೆದಿದ್ದು ದಯಾನಂದ್ ರೆಡ್ಡಿಯವರ ಒಂದು ವಿಶೇಷ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈಗ 1500 ಜನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಮುಂದೆ ಉದ್ಯೋಗದ ಭರವಸೆಯನ್ನು ಕೂಡ ಕಲ್ಪಿಸಿಕೊಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾದಂಥ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇರೋದು ನಿಜಕ್ಕೂ ಇದು ಸರ್ಕಾರಕ್ಕೆ ಒಂದು ಪಾಠ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿವರೆಗೆ ಕರ್ನಾಟಕದಲ್ಲಿ ನಡೆಯದೇ ಇರತಕ್ಕಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಬಹುಶಃ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಅವರವರ ಸ್ಥಳದಲ್ಲಿ ಅವರವರ ಪ್ರದೇಶದಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದಂಥ ಒಂದು ಕೋಚಿಂಗನ್ನು ಮತ್ತು ವಿಶೇಷವಾದಂಥ ಒಂದು ಆಯ್ಕೆಯನ್ನು ಮತ್ತು ಉದ್ಯೋಗ ಮತ್ತು ಶಿಕ್ಷಣ ಇದಕ್ಕೆ ಒಂದು ರೀತಿಯ ಸೇತುವೆಯನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅನೇಕರು ಮಾಡಿದರೆ ಬಹುಶಃ ಈ ದೇಶ ಭಾಳ ಬೇಗ ಬದಲಾವಣೆ ಆಗ್ತದೆ. ಆದ್ದರಿಂದ ಇವತ್ತು ಏನು ದಯಾನಂದ್ ಅವರು ಮಾಡಿದ್ದಾರೆ ಅಲ್ಲ, ಒಂದು ಎಲ್ರಿಗೂ ಕೂಡ ಒಂದು ಅನುಕರಣೀಯವಾದಂಥ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾದಂಥ ಒಂದು ವಿಶೇಷ ರೀತಿಯ ಒಂದು ಸಮಾಜದ ಮೇಲ್ಮೆಯನ್ನು ಸಾಧನೆ ಮಾಡತಕ್ಕಂಥ ದೊಡ್ಡ ಕೆಲಸ ಇವತ್ತು ದಯಾನಂದ್ ಅವರು ಮಾಡಿದ್ದಾರೆ. ಸನ್ಮಾನ್ಯ ದಯಾನಂದ್ ಅವರು ಅವರ ಸಂಸ್ಥೆಯ ಮೂಲಕ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಎಲ್ಲ ದಾನಕ್ಕಿಂತ ವಿದ್ಯಾದಾನ ಬಹಳ ಮೇಲು ಶ್ರೇಷ್ಠ ಅಂಥೇಳಿ ನಮ್ಮಲ್ಲಿ ನಾಣ್ಣುಡಿ ಇದೆ. ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಣ ಬಹಳ ಮುಖ್ಯ ಅನ್ನೋದನ್ನು ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಆ ಬಡ ಮಕ್ಕಳು ಇವತ್ತು ದೊಡ್ಡವರಾಗಬೇಕು ಅಂಥೇಳಿ ಅವರ ಮನಸ್ಸು ಏನು ಬಂದಿದೆ, ಅವರ ಇಡೀ ಕುಟುಂಬದ ಮನಸ್ಸು ಬಂದಿದೆ. ಅವರ ದುಡಿಮೆಯಲ್ಲಿ ನಾನು 25 ಭಾಗ ನಾನು ಮಕ್ಕಳಿಗೆ ಕೊಡ್ತೇನೆ ಅಂತಕ್ಕಂಥ ಸಂಕಲ್ಪ ಏನು ಮಾಡಿದ್ದಾರೆ ನಿಜಕ್ಕೂ ಕೂಡ ಬಹಳ
ಶ್ಲಾಘನೀಯ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಇನ್ನೂ ಹೆಚ್ಚು ಹಣ ಗಳಿಸಿ ಇಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಅವಕಾಶವನ್ನು ಕೊಡಲಿ ಅಂಥೇಳಿ ನಾನು ಮಾನ್ಯ ದಯಾನಂದ ರೆಡ್ಡಿ ಮತ್ತು ಅವರ ಕುಟುಂಬದವರಿಗೆ ಶುಭವನ್ನು ಕೋರೋಣ. ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ, ರೈತರ, ಕಾರ್ಮಿಕರ ಮತ್ತು ವಿದ್ಯಾರ್ಥಿಗಳ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಸದಾಕಾಲ ದುಡಿಯುತ್ತಿರುವ ಇವರ ಮಹೋನ್ನತ ಸೇವೆಗಾಗಿ ದಿ ಗ್ರೇಟ್ ಸನ್ ಆಫ್ ಕರ್ನಾಟಕ ಪ್ರಶಸ್ತಿ ಮತ್ತು ಆರ್ಯಭಟ ಪ್ರಶಸ್ತಿಗಳು ಸಂದಿರುವುದು ದಯಾನಂದ ರೆಡ್ಡಿಯವರ ಹಿರಿಮೆಗೆ ಸಿಕ್ಕ ಮುಕುಟವಾಗಿದೆ. ಹೀಗೆ ತಮ್ಮ ಖಾಸಗಿ ಬದುಕನ್ನು ಸಾರ್ವಜನಿಕರ ಸೇವೆಗಾಗಿ ಮೀಸಲಿಟ್ಟು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವ ಇವರ ಸೇವೆಯ ಯಶಸ್ಸಿನ ಪಯಣ ಹೀಗೆ ಮುಂದುವರಿಯಲಿ ಎಂಬುದು ಎಲ್ಲರ ಹಾರೈಕೆ. ಶಿಕ್ಷಕರ ದಿನಾಚರಣೆಯಾದ ಇಂದು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಷಯ, ಭಾಳ ಅರ್ಥಪೂರ್ಣ. ಯಾಕಂದರೆ ದಯಾನಂದ ರೆಡ್ಡಿ ಎಜುಕೇಷನ್ ಫೋರಮ್ 2009ರಲ್ಲಿ ಪ್ರಾರಂಭ ಆಗಿ 1500 ವಿದ್ಯಾರ್ಥಿಗಳನ್ನು ದತ್ತಿಗೆ ತಗೊಳ್ಳುವ ಮುಖಾಂತರ ಏನಾಗಿತ್ತು, ಇವತ್ತು ಆ ವಿದ್ಯಾರ್ಥಿಗಳು ಅವರ ಜೀವನದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್, ಭಾಳ ಮಹತ್ವವಾದ ಘಟ್ಟವನ್ನು ತಲುಪಿದ್ದಾರೆ. ಶ್ರೀಯುತ ದಯಾನಂದ ರೆಡ್ಡಿ ಅವರು ಅವರ ವರ್ಷದ ಶಾಸಕರ ಅನುದಾನದಲ್ಲಿ 75% ಅಷ್ಟು ಅಮೌಂಟನ್ನು ಈ ಶಾಲೆಯ ರಿನೋವೇಷನ್, ಶಾಲೆಯ ಬಿಲ್ಡಿಂಗ್ಗಳಿಗೆ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ಬಂದ್ಬಿಟ್ಟು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ನಿತ್ಯಾನಂದ ಸ್ವಾಮಿ ಶಿಕ್ಷಣ ಸಂಸ್ಥೆಗೆ 5 ಲಕ್ಷ ರೂಪಾಯಿ ಅನುದಾನನ ಕೊಡ್ತಾ ಇದ್ದಾರೆ. ಶ್ರೀಯುತ ದಯಾನಂದ ರೆಡ್ಡಿ ಅವರು 150 ಅಂಗವಿಕಲ ಮಕ್ಕಳನ್ನು ದತ್ತು ತಗೊಳ್ತಾ ಇದ್ದಾರೆ. ಇವತ್ತು ಏನು ನಮ್ಮ ಇವತ್ತು ಇನ್ಸ್ಪೈರ್ ಅವಾರ್ಡನ್ನು ತಗೊಳ್ತಾ ಇರ್ತಕ್ಕಂಥ ಮಕ್ಕಳು ಪ್ರತಿ ಪಂಚಾಯಿತಿಯಲ್ಲಿ, ನಮ್ಮ ಆನೇಕಲ್ನಲ್ಲಿ ಏನು 32 ಪಂಚಾಯಿತಿಗಳಿದ್ದಾವೆ, ನನ್ನ ಒಂದು ಆಸೆ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಂದು ಭವಿಷ್ಯದ ವಿಜ್ಞಾನಿಯನ್ನು ಸೃಷ್ಟಿ ಮಾಡಲೇಬೇಕು ಈ ವೇದಿಕೆಯಿಂದ ಅನ್ನುವಂಥ ಒಂದು ಶಬ್ದ. ಅದರ ಪೂರಕವಾಗಿ ಇವತ್ತು ಪ್ರತಿ ಪಂಚಾಯಿತಿಯಲ್ಲಿ ಯಾರು ಅತಿ ಹೆಚ್ಚು ಆಸಕ್ತಿ ಇದೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಂಥ ಒಂದು ವಿದ್ಯಾರ್ಥಿಯನ್ನು ಪ್ರೋತ್ಸಾಹ ಮಾಡುವ ದಿಕ್ಕಿನಲ್ಲಿ ಇವತ್ತು ಆ ಮಕ್ಕಳಿಗೆ ಒಂದು ಕ್ಯಾಶ್ ಅವಾರ್ಡ್ ಮತ್ತು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ಮುಂದಿನ ಈ ಒಂದು ದಿನಗಳಲ್ಲಿ ಈ ತಾಲೂಕಿನಿಂದ ಕನಿಷ್ಠ ಪಕ್ಷ ಪಂಚಾಯಿತಿಯಲ್ಲಿ ಒಬ್ಬ ವಿಜ್ಞಾನಿ ಇರಲೇಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಿ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ನಮಗಿಂತ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಭವಿಷ್ಯದ ವಿಜ್ಞಾನಿಗಳಿಗೆ ಈಗ ಕ್ಯಾಶ್ ಅವಾರ್ಡ್ ಕೊಡೋದ್ರ ಜೊತೆಗೆ ಅವ್ರನ್ನ ಸನ್ಮಾನಿಸಲಾಗುತ್ತೆ. ಅವರೆಲ್ಲರಿಗೂ ಕೂಡ ಭವಿಷ್ಯದ ವಿಜ್ಞಾನಿ ಅಂದರೆ ಇದು ಅಬ್ದುಲ್ ಕಲಾಂ ಕನಸು. ಆ ಒಂದು ದಿಕ್ಕಿನಲ್ಲಿ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಅವಶ್ಯಕತೆ ಇದೆ. ನಿಮ್ಮ ಸಂತೋಷದ ಕೂಗು ಚಂದ್ರಲೋಕ, ಇಂದ್ರಲೋಕ ಎಲ್ಲ ಕೂಡ ತಲುಪಿದೆ. ಇದೇ ಥರ ಸದಾಕಾಲ ಆನಂದವಾಗಿ ಇರಬೇಕು ನೀವು ಅನ್ನೋದು ನನ್ನ ಆಸೆ. ಶಿಲ್ಪಿಯು ನೀನು, ಈ ಚಂಚಲ ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ಸಾರ, ಆಪ್ತನು ನೀನೇ, ಬಂಧುವು ನೀನೇ. ದಯಾನಂದ ರೆಡ್ಡಿಯವರು ಪರಿಸರ ಪ್ರೇಮಿಯಾಗಿದ್ದು ತಮ್ಮ ಮನೆಯನ್ನು ಒಂದು ಉದ್ಯಾನವನವನ್ನಾಗಿಸಿದ್ದಾರಲ್ಲದೆ ಈ ಪರಿಸರದ ಕಾಳಜಿ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಮತ್ತು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಪರಿಸರದ ಬಗ್ಗೆ ಕಾಳಜಿ ಬರಬೇಕು ಎಂಬ ಉದ್ದೇಶದಿಂದ ಮನೆಗೊಂದು ಮಗು, ಮಗುವಿಗೊಂದು ಸಸಿ ಎಂಬ ವಾಕ್ಯಕ್ಕೆ ಬದ್ಧವಾಗಿ
ತಾವು ದತ್ತು ತೆಗೆದುಕೊಂಡಿರುವ 1,005 ಮಕ್ಕಳಿಗೆ ಸಸಿಗಳನ್ನು ವಿತರಣೆ ಮಾಡಿ ಅವರಲ್ಲಿ ಪರಿಸರ ಪ್ರಜ್ಞೆ ಮೂಡುವಂತೆ ಮಾಡಿರುವುದಲ್ಲದೆ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕಲಿಸುತ್ತಿರುವುದು ದಯಾನಂದ ರೆಡ್ಡಿಯವರ ಪರಿಸರ ಪ್ರೇಮವನ್ನು ಎತ್ತಿ ತೋರಿಸುತ್ತದೆ. ಈ ದಿನ ಶಾಲಾ ಮಕ್ಕಳಿಗೆ ಸಸಿ ವಿತರಣಾ ಕಾರ್ಯಕ್ರಮದಲ್ಲಿ ನಾನು ಒಂದು ಸಸಿಯನ್ನು ಪಡೆದುಕೊಂಡು ಅದನ್ನು ನಾನು ಸ್ವಯಂ ಶ್ರಮದಿಂದ ನೆಟ್ಟು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ಹೊರುತ್ತೇನೆ ಎಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುತ್ತೇನೆ. ಇದರ ಜೊತೆಗೆ ಸಮಾಜದ ಬಗ್ಗೆ ಕಾಳಜಿಯುಳ್ಳವಳಾಗಿ ಈ ಕೆಳಕಂಡಂತೆ ಪ್ರಮಾಣ ಮಾಡುತ್ತೇನೆ. ಸಸಿ ಬೆಳೆಸುವುದರ ಜೊತೆಗೆ ಮರ ಕಡಿಯುವುದನ್ನು ತಡೆಯಲು ಪ್ರಯತ್ನಿಸುತ್ತೇನೆ. ಶಿಕ್ಷಣದಿಂದ ವಂಚಿತರಾಗಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸುವ ಮೂಲಕ ಭಾರತ ಸರ್ಕಾರ ರೂಪಿಸಿರುವ 2009 ಶಿಕ್ಷಣದ ಹಕ್ಕನ್ನು ಅವರಿಗೆ ಒದಗಿಸುತ್ತೇನೆ. ಪರಿಸರ ಕಾಳಜಿ ಜೊತೆಗೆ ವನ್ಯಜೀವಿಗಳ ಸಂರಕ್ಷಣೆ ಮಾಡುತ್ತೇನೆ. ಗ್ರಾಮ ನೈರ್ಮಲ್ಯ ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ಕಾಳಜಿ ವಹಿಸುತ್ತೇನೆ. ವಿದ್ಯುತ್, ನೀರು ಮತ್ತು ಕಾಗದವನ್ನು ಮಿತ ಬಳಕೆ ಮಾಡಲು ಇತರರೊಂದಿಗೆ ಕೈ ಜೋಡಿಸುತ್ತೇನೆ. ವರ್ಷಕ್ಕೆ ಒಂದು ಗಿಡ ಬೆಳೆಸ್ತೀರಿ ಅಂತೇಳಿ ಈಗಾಗಲೇ ನೀವು ದತ್ತು ಸ್ವೀಕಾರ ಮಾಡುವಾಗಲೇ ಒಂದು ಅಫಿಡೇವಿಟ್ ಕೊಟ್ಟಿದ್ದೀರಿ, ನೆನಪಿದೆಯಾ? ಕೊಟ್ಟಿದ್ದೀರಿ ತಾನೇ? ಹೋದ ವರ್ಷ ಕೊಟ್ಟ ಗಿಡ ಬೆಳೆಸ್ತಾ ಇದ್ದೀರಾ? ಇವಾಗ ಇನ್ನೊಂದು ಗಿಡ ತಗೊಂಡೋಗಿ ಬೆಳೆಸ್ತೀರಾ? So as you can see, apart from the politicians, a divine personality, a complete human being, these guys are a complete nature lover also. So let's go green. And as you can see, all these fantastic human beings are not only famous for adopting all you lovely students out there, they are ready to adopt plants also. So come on everybody, let's pay a beautiful respect to all these fantastic human beings. ಅವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು ನಮ್ಮಿ ತಾಯ್ನೆಲವು ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು ನಮ್ಮಿ ತಾಯ್ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯು ಬಣ್ಣಿಸಲ ಸದಳವು ದಯಾನಂದ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫೋರಂ ವತಿಯಿಂದ ಶ್ರೀಯುತ ದಯಾನಂದ್ ರೆಡ್ಡಿಯವರು ಅಂಗವಿಕಲ ಮಕ್ಕಳಿಗೆ ಸ್ಕೂಲ್ ಕಿಟ್ ಹಾಗೂ ಶಾಲಾ ಶುಲ್ಕವನ್ನು ವಿತರಿಸಿದ್ದಾರೆ. ಇವರಿಗೆ ಅಭಿನಂದನೆಗಳು ಮತ್ತು ಹೃತ್ಪೂರ್ವಕ ಧನ್ಯವಾದಗಳು. We have 15 tricycles here. 15 tricycles. It's time to